ಹಲಾಲ್ ಹೆಸರಲ್ಲಿ ಆರ್ಥಿಕ ಜಿಹಾದ್. ಕೇವಲ ಮಾಂಸವಲ್ಲ, ಬೆಚ್ಚಿ ಬೀಳಿಸುವ ಹಲಾಲ್ ಸಾಮ್ರಾಜ್ಯ. ನಿಮ್ಮ ಕಿಸ್ಸಾಗಿರೋ ರೊಕ್ಕ, ನೀವು ತಿನ್ನೋ ಬಿಸ್ಕೆಟ್, ನೀವು ಖರೀದಿ ಮಾಡೋ ಪ್ರತಿಯೊಂದು ವಸ್ತು, ಅದಷ್ಟಲ್ಲ ನಿಮ್ಗೆ ಆರಾಮಿಲ್ಲ ಅಂತಂದ್ರೆ ನೀವು ಕುಡಿಯೋ ಮಾತ್ರೆ, ಸಿರಪ್ಗಳು, ಇದೆಲ್ಲದ್ರ ಮ್ಯಾಲ ನಮ್ಮ ಕಣ್ಣಿಗೆ ಕಾಣಲಾರ್ದಂಥ ಒಂದು ಧಾರ್ಮಿಕ ಮುದ್ರೆ ಇರ್ತೈತಿ. ಅದ್ರ ಬಗ್ಗೆ ನಿಮಗೆಲ್ಲ ಎಷ್ಟು ಗೊತ್ತೈತಿ? ಒಂದು ಕ್ಷಣ ಯೋಚಿಸಿ. ಕೇವಲ ಮಾಂಸಕ್ಕೆ ಸೀಮಿತವಾಗಿದ್ದಂತಹ ಒಂದು ಧಾರ್ಮಿಕ ನಿಯಮ ಈಗ ಜಾಗತಿಕ ಸೂಪರ್ ಪವರ್ ಆಗಿ ಮಾರ್ಪಟ್ಟಿದೆ. ಅದು ಬರೀ ಕೊಳ್ಳುಬಾಕತನವಲ್ಲ, ಸಂಪೂರ್ಣ ಪರ್ಯಾಯ ಆರ್ಥಿಕ ಸಾಮ್ರಾಜ್ಯ. ಒಂದು ಸಣ್ಣ ಚಮಚದಿಂದ ಹಿಡಿದು ಕಾರಿನ ಸಣ್ಣ ಸಣ್ಣ ಪಾರ್ಟ್ಸ್ ತನಕನೂ ನಿಮ್ಮ ಜೀವನಕ್ಕಾಗಿ ನೀವು ಕಷ್ಟಪಟ್ಟು ಸಂಪಾದನೆ ಮಾಡೋ ಪ್ರತಿಯೊಂದ್ರಾಗೂ ಪ್ರತಿಯೊಂದು ರೂಪಾಯಿನೂ ಅದು ಹೆಂಗೆ ನಿಯಂತ್ರಣ ಮಾಡ್ತೈತಿ? ಮುಖ್ಯವಾಗಿ ನಿಮಗೆ ಅರಿವಿಲ್ದಂಗ ನೀವು ಹಲಾಲ ತೆರಿಗೆಯನ್ನ ಕಟ್ಟಾಕತ್ತೀರಿ. ಅದು ನಿಮ್ಮ ವಿರುದ್ಧವಾಗಿನ ಬಳಕೆ ಆಗಾಕತ್ತೈತಿ. ನಿಮ್ಮ ಜೀವನದ ಪ್ರತಿ ಅಂಶವನ್ನ ಪ್ರವೇಶ ಮಾಡ್ತಾ ಇರುವ ಈ $7.7 ಟ್ರಿಲಿಯನ್ ಮೌಲ್ಯದ ಈ ಹಲಾಲ್ ಅರ್ಥ ವ್ಯವಸ್ಥೆಯ ರಹಸ್ಯ ಏನು? ಇದರ ಮೂಲ ಎಲ್ಲಿ? ಇದೊಂದು ಕೇವಲ ಧಾರ್ಮಿಕ ಚರ್ಚೆ ಅಲ್ಲ, ಇದು ಆರ್ಥಿಕತೆ, ಭದ್ರತೆ ಮತ್ತು ತಾರತಮ್ಯದ ಕುರಿತಾದ ಆಳವಾದ ವಿಚಾರ. ಇವತ್ತಿನ ಈ ವಿಡಿಯೋದಾಗ ಬೆಚ್ಚಿ ಬೀಳಿಸೋ ಜಾಗತಿಕ ಜಾಲದ ಮಾಹಿತಿಯನ್ನು ಎಳೆಯಾಗಿ ಬಿಚ್ಚಿಡ್ತೀವಿ. ಹಲಾಲ್ ಕೇವಲ ಮಾಂಸಕ್ಕೆ ಸೀಮಿತವಾಗಿಲ್ಲ. ಶರಿಯಾ ಕಾನೂನಿನ ಪ್ರಕಾರ ಹಲಾಲ್ ಅಂದ್ರೆ ಕಾನೂನುಬದ್ಧ ಅಥವಾ ಅನುಮತಿಸುವಂಥದ್ದು. ಅಂದ್ರೆ ಅಲ್ಲಾ, ಕುರಾನ್ ಮತ್ತು ಶರೀಯತ್ಗೆ ಅನುಗುಣವಾಗಿ ಪರಿಗಣಿಸಲ್ಪಟ್ಟಂತಹ ವಿಚಾರಗಳು. ಆದರೆ ಈ ಒಂದು ಸರಳ ಪದ ಇವತ್ತು ಸಂಪೂರ್ಣ ಜೀವನ ಶೈಲಿಯನ್ನೇ ಆಳುವುದಕ್ಕೆ ಹೊರಟಿದೆ. ನೋಡ್ರಿ, ಹಲಾಲ್ ಈಗ ಮಾರ್ಕೆಟಿಂದ ಹೊರಗೆ ಬಂದು ನಿಮ್ಮ ಮನೆ ಬಾಗಿಲು ತಟ್ಟೈತಿ, ಮನೆ ಒಳಗೂ ಬಂದ್ಬಿಟ್ಟೈತಿ. ಮುಂಬೈನ ಕರ್ಜತ್ ಒಳಗ ಹಲಾಲ್ ಹೋಮ್ಸ್ ಅಂತ ಹೇಳಿ ಹಲಾಲ್ ಪ್ರಮಾಣೀಕೃತ ಟೌನ್ಶಿಪ್ಗಳು ನಿರ್ಮಾಣ ಆಗಾಕತ್ತಾವ. ಈ ಜಾಗದಾಗ ಮಸೀದಿ ಮತ್ತು ಮದರ್ಸಾಗಳಿಗೆ ಅದ್ರ ಜೋಡಿ ಶರಿಯಾ ಕಾನೂನನ್ನ ಅನುಸರಿಸ್ಕೊಂಡು ಯಾವ ಮುಸ್ಲಿಮರು ಬದುಕಕ್ಕೆ ಇಷ್ಟಪಡ್ತಾರಲ್ಲ ಅವರಿಗೆಲ್ಲ ಹೆಚ್ಚಿಗೆ ಬದುಕಕ್ಕ ಅವಕಾಶ ಒದಗಿಸ್ಕೊಡಕತ್ತಾರ. ಕೇರಳದ ಕೊಚ್ಚಿಯಲ್ಲೂ ಈ ಹಲಾಲ್ ಹೋಮ್ಸ್ ಪರಿಕಲ್ಪನೆ ಮೊದಲೇ ಶುರುವಾಗಿತ್ತು. ಈ ಫ್ಲ್ಯಾಟ್ಗಳು ಮೆಕ್ಕಾ ದಿಕ್ಕಿಗೆ ಮುಖ ಮಾಡಿ ನಿರ್ಮಿಸಲ್ಪಟ್ಟಿದೆ. ಜೊತೆಗೆ ಮುಸ್ಲಿಂ ನೆರೆಹೊರೆಯವರಿಗೆ ಮೊದಲ ಆದ್ಯತೆಯನ್ನ ನೀಡುತ್ತೆ. ಅಂದ್ರೆ ಇದು ಕೇವಲ ವಸತಿಯಲ್ಲ, ಒಂದು ಪ್ರತ್ಯೇಕ ಸಮಾಜದ ಸಮಾನಾಂತರ ಜಗತ್ತಿನ ನಿರ್ಮಾಣ. ಕೇರಳದಾಗ ಶುರುವಾದ ಈ ಒಂದು ಪ್ರಯೋಗ ಭಾರತದ ಬ್ಯಾರೆ ಬ್ಯಾರೆ ಕಡೆನೂ ಚಾಲು ಆಗತೈತಿ. ಇದು ಬರೀ ಸಣ್ಣ ವಿಚಾರ ಅಲ್ರಿ, ಇಡೀ ಜಗತ್ತಿನ ಮುಸ್ಲಿಮೇತರರು ಅಂದ್ರೆ ಮುಸ್ಲಿಂ ಇಲ್ಲದವರ ರೊಕ್ಕವನ್ನ ಮುಸ್ಲಿಮರಿಗೆ ತಲುಪಿಸೋ, ಇಡೀ ಜಗತ್ತಿನಾದ್ಯಂತ ಇರೋ ಮುಸ್ಲಿಮರಿಗೆ ತಲುಪಿಸೋ ಒಂದು ಕಾರ್ಯತಂತ್ರ. ಹಲಾಲ್ ಪ್ರಮಾಣ ಪತ್ರ ಕೊಡೋದು ಯಾರು? ಹಲಾಲ್ ತೆರಿಗೆ ಹಣ ಎಲ್ಲಿ ಹೋಗುತ್ತೆ? ಭಾರತದಲ್ಲಿ ಜಮಿಯತ್ ಉಲೇಮಾ ಎ ಹಿಂದ್, ಹಲಾಲ್ ಟ್ರಸ್ಟ್ಗಳು ಮತ್ತು ಹಲಾಲ್ ಮಂಡಳಿಗಳಂತಹ ಸಂಸ್ಥೆಗಳು ಹಲಾಲ್ ಪ್ರಮಾಣ ಪತ್ರವನ್ನ ನೀಡುತ್ತೆ. ಇಡೀ ಜಗತ್ತಿನ ಮುಸ್ಲಿಮೇತರ ಹಣವನ್ನ ಒಂದು ಸಮುದಾಯವನ್ನ ನಿಯಂತ್ರಣಕ್ಕೆ ತರಬೇಕು ಅನ್ನೋ ಕಾರಣಕ್ಕಾಗಿ ಮಾಡಾಕತ್ತಿರೋ ಜಾಗತಿಕ ಕಾರ್ಯತಂತ್ರ. ಈ ಸಂಸ್ಥೆಗಳದವಲ್ಲ ಕಂಪನಿಗಳಿಂದ ತೆರಿಗೆಯನ್ನ ಇಸ್ಕೊಂತಾವ. ಪ್ರಮಾಣ ಪತ್ರ ಶುಲ್ಕ ಐತಲ್ರಿ, ಇದೊಂದು ರೀತಿ ಅದೃಶ್ಯ ತೆರಿಗೆ ಇದ್ದಂಗ. ಎಂಡೊಳಗೆ ಬಂದು ನಮ್ಮಂತ ಗ್ರಾಹಕರ ಹೋಗಿ ಹೆಚ್ಚಿಗೆ ರೊಕ್ಕ ಕೊಟ್ಟು ಅದನ್ನ ಕೊಂಡ್ಕೋತೀವಿ, ನಾವು ಅದನ್ನ ಭರಿಸ್ತೀವಿ. ಈ ಹಣ ಎಲ್ಲಿ ಹೋಗುತ್ತೆ? ಮದ್ರಸಾ, ಮಸೀದಿ ಮತ್ತು ಇಸ್ಲಾಂ ಸಂಸ್ಥೆಗಳಿಗೆ. ಆದ್ರೆ ತನಿಖೆಗಳಲ್ಲಿ ತಿಳಿದು ಬಂದಂತೆ ಈ ಹಣ ಇದೆಯಲ್ಲ, ಇದು ಭಯೋತ್ಪಾದನೆಗೆ ಮತ್ತು ಮೂಲಭೂತ ಚಟುವಟಿಕೆಗಳಿಗೂ ಹರಿದು ಹೋಗಿದೆ. ಭಯೋತ್ಪಾದಕ ದಾಳಿ ಮಾಡಿರ್ತಾರಲ್ರಿ, ಅವ್ರ ಪರವಾಗಿ ವಕೀಲರು ವಾದ ಮಾಡ್ತಾರಲ್ಲ, ಆ ವಕೀಲಗ ಇದರಿಂದ ಹೋದ ರೊಕ್ಕನ ಕೊಡ್ತಾರಂತ. ಇಂಡೈರೆಕ್ಟ್ಲಿ ನಮ್ಮ ಕಿಶಾನ್ ತೆಗೆದ ನಮ್ಮ ಮೇಲೆ ದಾಳಿ ಮಾಡೋರಿಗೆ ಕೊಟ್ಟಂಗ. ಅಂದ್ರೆ ನೀವು ಹಣ ಖರ್ಚು ಮಾಡ್ತೀರಲ್ಲ, ಅದು ನಿಮ್ಮ ವಿರುದ್ಧನ ಕೆಲಸ ಮಾಡೋ ಒಂದು ಭಯೋತ್ಪಾದಕ ಸಂಘಟನೆಯೋ ಸಂಸ್ಥೆಗೋ ಹೋಗ್ತೈತಿ. ಮತ್ತು ಈ ಹಣ ಇದೆಯಲ್ವಾ, ಇದು ನಮ್ಮ ದೇಶದ ಭದ್ರತಾ ಸಿಬ್ಬಂದಿಗಳ ಮೇಲೆ ಕಲ್ಲೆಸೆದಂತಹ ಆರೋಪ ಯಾರು ಮಾಡಿದ್ದಾರೆ ಆ ಆರೋಪಿಗಳ ಭದ್ರತೆಗೂ ಹೋಗುತ್ತೆ. ಹಲಾಲ್ ಅರ್ಥವ್ಯವಸ್ಥೆಯ ಗಾತ್ರ ಎಷ್ಟಿದೆ? ಒಂದು ಅಂಕಿ ಅಂಶಗಳ ಪ್ರಕಾರ ನೋಡಿದ್ರೆ 2025 ವೇಳೆಗೆ ಮುಸ್ಲಿಂ ಗ್ರಾಹಕ ವೆಚ್ಚ $2.8 ಟ್ರಿಲಿಯನ್ ತಲುಪ್ತೈತಂತ. ಸಂಪೂರ್ಣ ಹಲಾಲ್ ಉದ್ಯಮದ ಜಾಗತಿಕ ಗಾತ್ರ $7.7 ಟ್ರಿಲಿಯನ್ ಅನ್ನುವಂತಹ ಅಂದಾಜು ಕೂಡ ಇದೆ. ಇದರಲ್ಲಿ ಆಹಾರ, ಹಣಕಾಸು ಮತ್ತು ಸೌಂದರ್ಯವರ್ಧಕಗಳು ಸೇರಿವೆ. ಭಾರತದಲ್ಲೂ ಹಲಾಲ್ ಮಾರುಕಟ್ಟೆ 2033 ವೇಳೆಗೆ $772.3 ಮಿಲಿಯನ್ ತಲುಪುವಂತಹ ಸಾಧ್ಯತೆ ಇದೆ. ಹಲಾಲ್ ಅರ್ಥವ್ಯವಸ್ಥೆಯ ಶಾಖೆಗಳು.
ಈಗ ನೋಡ್ರಿ, ಈ ಹಲಾಲ್ ಅನ್ನೋದು ಬರೀ ಮಾಂಸಕ್ಕಷ್ಟ ಅಲ್ಲ ಅಥವಾ ಮುಸ್ಲಿಮರು ತಿನ್ನೋ ಆಹಾರಕ್ಕಷ್ಟ ಸೀಮಿತ ಆಗಿಲ್ಲ. ಇದು ಎಷ್ಟರ ಮಟ್ಟಿಗೆ ವಿಸ್ತರಣೆ ಆಗೈತಿ ಅಂತ ನೀವೇನಾರ ಕೇಳಿಸ್ಕೊಂಡ್ರಿ ಅಂದ್ರೆ ಆಶ್ಚರ್ಯ ಜೋಡಿ ಆತಂಕನೂ ಆಗ್ತೈತಿ. ಹಲಾಲ್ ಆಹಾರ ಮತ್ತು ಪಾನೀಯಗಳು ಇದು ಅತಿ ದೊಡ್ಡ ಕ್ಷೇತ್ರ. ಹಲಾಲ್ ಮಾಂಸದಲ್ಲಿ ಪ್ರಾಣಿಯನ್ನ ನಿಧಾನವಾಗಿ ನೋವು ಕೊಟ್ಟು ಕತ್ತರಿಸಿ ಅದರ ರಕ್ತವನ್ನೆಲ್ಲ ಹೊರಹಾಕಿ ಇದನ್ನ ಪವಿತ್ರವೆಂದು ಪರಿಗಣಿಸಲಾಗುತ್ತೆ. ಇದನ್ನು ಭಾರತದಾದ್ಯಂತ ರೆಸ್ಟೋರೆಂಟ್ಗಳಲ್ಲಿ ಈಗ ಡಿಫಾಲ್ಟ್ ಸ್ಟ್ಯಾಂಡರ್ಡ್ ಅಂತ ಹೇರಲಾಗಿದೆ. ಹಲಾಲ್ ಫಾರ್ಮಾ ಇದ್ರೊಳಗೆ ಹಲಾಲ್ ಹೆಂಗೆ ಕೆಲಸ ಮಾಡ್ತೈತಿ ಅಂದ್ರೆ ಮಾತ್ರೆ, ಗುಳಿಗೆ, ಔಷಧಿಗಳು, ಕೆಲವೊಂದು ಇಂಜೆಕ್ಷನ್ಗಳು ಈ ಹಲಾಲ್ ವ್ಯಾಪ್ತಿಗೆ ಬಂದ್ಬಿಟ್ಟಾವ. ಈಗ ಔಷಧಿ ತಯಾರಿಕೆ ಒಳಗೆ ಜಲಾಲ್ ಅಂತ ಹೇಳಿ ಒಂದು ಬಳಸ್ತಾರ. ಅದು ಹಂದಿ ಮಾಂಸದಿಂದ ರೆಡಿ ಆಗ್ತೈತಿ. ಅದನ್ನ ಬಳಸಂಗಿಲ್ಲ ಅಂತ ಹೇಳ್ಬೇಕು ಇವರಿಗೆ, ಅದು ಹಲಾಲ್ ಪ್ರಮಾಣೀಕೃತ ಆಗ್ತೈತಿ. ಹಂಗೆಲ್ಲ ಹೇಳ್ಕೊಂಡು ಮೆಡಿಕಲ್ ಶಾಪ್ನೂ ನಿಯಂತ್ರಣ ಮಾಡಕತ್ತ ಬಿಟ್ಟಾರ. ಹಲಾಲ್ ಪ್ರವಾಸೋದ್ಯಮ, ಮದ್ಯ ಮತ್ತು ಹಂದಿ ಮಾಂಸವಿಲ್ಲದ ಹೋಟೆಲ್ಗಳು, ನಮಾಜ್ ಸೌಲಭ್ಯ, ಮಹಿಳೆಯರಿಗೆ ಪ್ರತ್ಯೇಕ ಕೊಠಡಿಗಳು, ಈಜು ಕೊಳಗಳು ಮತ್ತು ನಮಾಜ್. ಸಮಯಕ್ಕೆ ತಕ್ಕಂತೆ ಈ ಪ್ರವಾಸದ ಯೋಜನೆಯನ್ನು ರೂಪಿಸಲಾಗುತ್ತೆ. ಈ ಜಾಗತಿಕ ಹಲಾಲ್ ಪ್ರವಾಸೋದ್ಯಮ ಅನ್ನುವಂಥದ್ದು ಈಗ ಬರೋಬ್ಬರಿ $200 ಮಿಲಿಯನ್ ಅಧಿಕ ಮಾರುಕಟ್ಟೆಯಾಗಿದೆಯಂತೆ. ಹಲಾಲ್ ಹಣಕಾಸು, ಇಸ್ಲಾಮಿಕ್ ಬ್ಯಾಂಕಿಂಗ್, ಇಲ್ಲಿ ರಿಬಾ ಅಂದ್ರ ಬಡ್ಡಿ ಸಂಪೂರ್ಣವಾಗಿ ನಿಷೇಧ. ರೊಕ್ಕ ಇಸ್ಲಾಂ ಒಳಗೆ ಮಾನ್ಯವಾಗಿರೋ ವ್ಯವಹಾರದಾಗ ಅಷ್ಟ ಹೂಡಿಕೆ ಮಾಡ್ತಾರ. ಜಾಗತಿಕವಾಗಿ ಇದು $3 ಟ್ರಿಲಿಯನ್ ಹೆಚ್ಚು ಮಾರ್ಕೆಟ್ ಹೊಂದೈತಂತ. ಈ ಸಮಗ್ರ ವ್ಯವಸ್ಥೆಯ ಮುಖ್ಯ ಉದ್ದೇಶ ಒಂದೇ, ಉತ್ಪಾದನೆಯಿಂದ ಹಿಡಿದು ಮಾರುಕಟ್ಟೆವರೆಗೆ ಮತ್ತು ಹಣಕಾಸು ನಿರ್ವಹಣೆಯವರೆಗೆ ಕೇವಲ ಮುಸ್ಲಿಮರ ಭಾಗವಹಿಸುವಿಕೆ. ಇದನ್ನ ಒಂದು ರೀತಿಯ ಆರ್ಥಿಕ ಜಿಹಾದ್ ಅಂತ ಹೇಳಿ ಅನೇಕ ತಜ್ಞರು ಕರೆದಿದ್ದಾರೆ. ಇದು ಮುಸ್ಲಿಮೇತರ ವ್ಯಾಪಾರಿಗಳು ಮತ್ತು ಕಾರ್ಮಿಕರನ್ನ ಈ ಒಂದು ಮಾರುಕಟ್ಟೆಯಿಂದ ನಿಧಾನವಾಗಿ ಹೊರಹಾಕುವ ಮತ್ತು ಇವರ ವ್ಯವಸ್ಥೆಗೆ ಶರಣಾಗುವಂತೆ ಮಾಡುವಂತಹ ಒಂದು ಪ್ರಕ್ರಿಯೆ. ಸಂವಿಧಾನ ಮತ್ತು ತಾರತಮ್ಯ. ಭಾರತೀಯ ಸಂವಿಧಾನದ ಆರ್ಟಿಕಲ್ 15 ಧರ್ಮ, ಜಾತಿ, ಲಿಂಗದ ಆಧಾರದ ಮೇಲೆ ತಾರತಮ್ಯ ಮಾಡೋದನ್ನ ನಿಷೇಧ ಮಾಡ್ಯಾರ. ಹಂಗಾದ್ರ ಈ ಹಲಾಲ್ ಪ್ಲಾಟ್ಸ್, ಹಲಾಲ್ ಓನ್ಲಿ ಇವು ಸಂವಿಧಾನದ ವಿರೋಧವಾಗಿ ನಡ್ಸಕತ್ತ ದಂಧ ಅಂತ ಅನ್ಸಂಗಿಲ್ಲೇನ್ರಿ? ಒಂದು ಸಮುದಾಯ ಪ್ರತ್ಯೇಕವಾದ ಪ್ರಪಂಚವನ್ನೇ ನಿರ್ಮಿಸಿಕೊಂಡು ಆರ್ಥಿಕ ಶಕ್ತಿಯನ್ನೇ ಕೇಂದ್ರೀಕರಿಸಿಕೊಂಡು ನಂತರ ನಮ್ಮ ಮೇಲೆ ತಾರತಮ್ಯ ಆಗ್ತಾ ಇದೆ ಅಂತ ಹೇಳಿ ಜಾಗತಿಕವಾಗಿ ಅಳಲನ್ನ ತೋಡಿಕೊಳ್ಳೋದು, ಇದು ರಾಜಕೀಯದ ಭಾಗವಲ್ವೇ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ರಿ? ಈ ಹಲಾಲ್ ಅರ್ಥವ್ಯವಸ್ಥೆ ಭಾರತದ ಆರ್ಥಿಕತೆ ಮತ್ತು ಸಾಮರಸ್ಯಕ್ಕೆ ಅಪಾಯಕಾರಿ ಐತೆ ಅಂತ ಅನ್ನಿಸ್ತೈತೇನು? ನಿಮಗೇನು ಅನ್ನಿಸ್ತೈತಿ ಅನ್ನೋದನ್ನ ನಮ್ಮ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ಕೊಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ.